ನಮಸ್ತೆ ಸ್ನೇಹಿತರೆ, ಕರ್ನಾಟಕ ಬಲ ಅಜಯಂ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇಂಥ ಒಂದು ಬೃಹತ್ ಸೈನ್ಯ, ಸೋಲನ್ನೇ ಕಾಣದಿರುವಂತಹ ಸೈನ್ಯ, ಅವತ್ತಿನ ಕಾಲದಲ್ಲಿ ಈ ಸೈನ್ಯನ ಎದುರಿಸುವಂಥ ಒಂದು ಸೈನ್ಯ ಇಡೀ ಪ್ರಪಂಚದಲ್ಲೇ ಇರಲ್ಲ. ಅಂಥ ಒಂದು ಸೈನ್ಯನ ಹುಟ್ಟಾಕ್ತಂತಹ ವೀರ ಧೀರ ಶೂರ ಶೌರ್ಯ ಸ್ವಾಭಿಮಾನಕ್ಕೆ ಹೆಸರುವಾಸಿಯಾದಂತಹ ಇಮ್ಮಡಿ ಪುಲಿಕೇಶಿಯವರು ಈ ದಿನ ಪಟ್ಟಾಭಿಷಕ್ತರಾಗ್ತಾರೆ, ಅಧಿಕಾರೂಢರಾಗ್ತಾರೆ. ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಇದು ಒಂದು ಸುದಿನ ಅಂತ ಹೇಳ್ಬೋದು. ಇಲ್ಲಿಂದ ಕನ್ನಡಿಗರ ಸುವರ್ಣ ಯುಗನೇ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಆದರೆ ಇಮ್ಮಡಿ ಪುಲಿಕೇಶಿಯವರು ಅಧಿಕಾರಕ್ಕೆ ಬರೋದು ಅಷ್ಟು ಹೂವಿನ ಆದಿಯಾಗಿರೋದು. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರಿಗೆ ಎರೆಯ ಅಂತ ಅವ್ರಿಗೆ ನಾಮಕರಣ ಮಾಡಿರ್ತಾರೆ. ಎರೆಯ ಬಾಲ್ಯದಲ್ಲಿದ್ದಾಗ ತನ್ನ ತಂದೆಯಾದಂತಹ ಕೀರ್ತಿವರ್ಮವರು ಅನಾರೋಗ್ಯಕ್ಕೀಡಾಗಿ ಸಾವಿಗೀಡಾಗ್ತಾರೆ. ಅವರು ತೀರ್ಕೊಂಡಾಗ ಚಿಕ್ಕಪ್ಪನಾಗಿದ್ದಂತಹ ಮಂಗಳೇಶ ಕಾರ್ಯಕಾರಿ ರಾಜನಾಗಿ ನೇಮಕಗೊಳ್ತಾರೆ. ಎರೆಯ ವಯಸ್ಸಿಗೆ ಬಂದಾದ ಅಧಿಕಾರ ಬಿಟ್ಕೊಡ್ಬೇಕು. ಆದರೆ ಇಷ್ಟು ವರ್ಷಗಳು ಅಧಿಕಾರದ ರುಚಿ ಉಂಡಂತಹ ಮಂಗಳೇಶ ದುರಾಸೆಯಿಂದ ಎರೆಯನಿಗೆ ಅಧಿಕಾರ ಬಿಟ್ಕೊಡಲ್ಲ. ತನ್ನ ಪರಾಕ್ರಮ, ತನ್ನ ಸಾಹಸ, ತನ್ನ ವಿದ್ಯೆ, ತನ್ನ ಗುಣಗಳಿಂದ ಇಡೀ ಬಾದಾಮಿಯ ಪ್ರಜೆಗಳ ಮನಸ್ಸು ಗೆದ್ದಿರ್ತಾರೆ. ಇಡೀ ಬಾದಾಮಿಯ ಪ್ರಜೆಗಳಿಗೆ ಎರೆಯ ಅಧಿಕಾರಕ್ಕೆ ಬರಬೇಕು, ಮಹಾರಾಜನಾಗಬೇಕು ಅಂತ ಕನಸಿರುತ್ತೆ. ಕುಟುಂಬಸ್ಥರಿಗೂ ಅದೇ ಆಗಿರುತ್ತೆ. ದುರಾಸೆಯಲ್ಲಿದ್ದಂತಹ ಮಂಗಳೇಶ ತನ್ನ ಮಗನ ಅಧಿಕಾರಕ್ಕೆ ತರೋಣ, ತನ್ನ ಸಂತತಿ ಮುಂದುವರಿಸೋಣ ಅನ್ನೋ ಒಂದು ದುರಾಸೆಯಿಂದ ಅಧಿಕಾರ ಬಿಟ್ಕೊಡಲ್ಲ. ಎರೆಯನಿಗೆ ಮೋಸ ಮಾಡ್ತಾರೆ, ರಾಜ್ಯದಿಂದ ಹೊರಗಾಗ್ತಾರೆ. ಅಲ್ಲಿಂದ ಬಂದಂತಹ ಎರೆಯ ಇವತ್ತಿನ ಯಲಹಂಕದ ಸುತ್ತಮುತ್ತಿನ ಬನರು ಅಂತ ಒಂದು ಕಾಡು ಜನಾಂಗ ಇರುತ್ತೆ. ಅಲ್ಲಿ ಸೇರಿಕೊಂಡು ತನ್ನ ಒಂದು ಅದ್ಭುತವಾದಂತಹ ಒಂದು ಸೈನ್ಯ ಕಟ್ಟಿ ಚಿಕ್ಕಪ್ಪನ ವಿರುದ್ಧವಾಗಿ ಯುದ್ಧನ ಸಾರಿ ತೊಡೆತಟ್ಟಿ ರಣರಂಗದಲ್ಲಿ ನಿಂತು ತನ್ನ ಶೌರ್ಯದಿಂದ ಗೆದ್ದು ಮಂಗಳೇಶನನ್ನು ಕೊಂದು ಅಧಿಕಾರಕ್ಕೆ ಬರ್ತಾರೆ. ಎಷ್ಟು ಕಷ್ಟ ಇತ್ತು ಅವರು ಅಧಿಕಾರಕ್ಕೆ ಬರುವಂತಹ ದಿನಗಳು, ಎಷ್ಟು ಕಷ್ಟ ಇತ್ತು ಅವರು ಪಟ್ಟಾಭಿಷಕ್ತ ಪಡ್ಕೊಳ್ಳುವಂಥದ್ದು. ಅಲ್ಲಿಂದ ಬಂದಂಥದ್ದು, ಅಲ್ಲಿಂದ ಮುಂದುವರೆದಿದ್ದು ಇತಿಹಾಸ ಕನ್ನಡಿಗರು ಎಂದೂ ಕಂಡರಿಯದ ಕೇಳರಿಯದ ಅದ್ಭುತ ಅಮೋಘ ಅದ್ವಿತೀಯ ಯುಗನೇ ಪ್ರಾರಂಭ ಆಗುತ್ತೆ. ಇಮ್ಮಡಿ ಪುಲಿಕೇಶಿಯವರ ಬಗ್ಗೆ ನಾನು ಒಂದೆರಡು ನಿಮಿಷದಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ. ಮುಂದಿನ ವಿಶೇಷವಾದಂಥ ದಿನಗಳಲ್ಲಿ ಖಂಡಿತ ನಾನು ನಿಮ್ಗೆ ಅವ್ರ ಬಗ್ಗೆ ಇನ್ನೂ ರಣರೋಚಕವಾದಂತಹ ವಿಷಯಗಳನ್ನ ಹೇಳ್ತೀನಿ. ಕರ್ನಾಟಕ ಬಲ ಅಜಯಂ, ರಣವಿಕ್ರಮ, ಹರಿಭಯಂಕರ, ತ್ರಿಸಾಗರಾಧಿಪತಿ, ಚಾಲುಕ್ಯ ಚಕ್ರೇಶ್ವರ, ಚಾಲುಕ್ಯ ಚಕ್ರಾಧಿಪತಿ, ಚಾಲುಕ್ಯ ಚಕ್ರವರ್ತಿ,